ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ. ಈಗ ಪಾದಯಾತ್ರೆ ಮಂಗಳೂರು ಟು ಡೆಲ್ಲಿಗೆ ಪಾದಯಾತ್ರೆ ನಡೀತಾ ಇದೆ. ಇವತ್ತು ಮಹಾರಾಷ್ಟ್ರ ರಾಜ್ಯದ ಒಂದು ಪುಣೆ ಜಿಲ್ಲೆಯ ಕಪೋಲಿ ಎನ್ನುವಂಥ ಒಂದು ಗ್ರಾಮದಲ್ಲಿ ಅಥವಾ ನಗರದ ಪ್ರದೇಶದಲ್ಲಿ ಬಿಟ್ಟು ಇವತ್ತು ಇನ್ನೊಂದು 15-20 ಕಿಲೋಮೀಟರ್ ದಾಟಿದರೆ ಮುಂಬೈ, ಮಹಾರಾಷ್ಟ್ರದ ಅತಿ ದೊಡ್ಡ ನಗರ ಮುಂಬೈ ನಗರವನ್ನು ತಲುಪಲಿದ್ದೇವೆ. ಸೇವ್ ವುಮೆನ್, ಬೇಟಿ ಬಚಾವೋ, ಮಹಿಳೆಯರನ್ನು ಉಳಿಸಿ ಎನ್ನುವಂಥ ವಿಶೇಷ ಅಭಿಯಾನದ ಮೂಲಕ ಇವತ್ತು 40ನೇ ದಿನದತ್ತ ಮಂಗಳೂರಿನಿಂದ ಡೆಲ್ಲಿ ಕಡೆಗೆ ನಮ್ಮ ಪಾದಯಾತ್ರೆ ಸಾಗ್ತಾ ಇದೆ. ಈ ಪಾದಯಾತ್ರೆಯಲ್ಲಿ ಇವತ್ತು 40ನೇ ದಿನದಲ್ಲಿ ನಾವು ಸುಮಾರು 8 ಜನ ಇದ್ದೀವಿ. ಇಲ್ಲಿ ನಿಮ್ಗೆ ಹಿಂದೆ ಕಾಣ್ತಾ ಇರತಕ್ಕಂಥವ್ರು ಒಬ್ಬೊಬ್ಬರೇ ಪರಿಚಯ ಕೂಡ ಮಾಡ್ಕೊಳ್ಳೋಣ. ಇವರು ನಮ್ಮ ಪರಿಚಯ ಮಾಡ್ಕೊಳ್ಳಿ. ಬಾಲಕೃಷ್ಣ ಎಲ್ಲಿಂದ ಸರ್? ಮಂಗಳೂರಿಂದ ಅಕ್ಟೋಬರ್ 17ನೇ ತಾರೀಕಿನಿಂದ ನಾವು ಪಾದಯಾತ್ರೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಟೀಮ್ ಇದು. ನಮ್ಮ ನೌಫಲ್ ಸರ್ ಇವರು ಪರಿಚಯ ಮಾಡ್ಕೊಂತಾರೆ. ನಿಮ್ಮ ಹೆಸರು ಸರ್? ನೌಫಲ್ ಅಬ್ಬಾಸ್ ಅಂತ ಹೇಳಿ ಹೆಸರು. ನೌಫಲ್ ಅಬ್ಬಾಸ್ ಅಂತೇಳಿ ಇವತ್ತು ಸತತವಾಗಿ 40ನೇ ದಿನದ ದಾಪುಗಾಲನ್ನು ಇಡ್ತಾ ಇದ್ದಾರೆ ನೌಫಲ್ ಅಬ್ಬಾಸ್ ಅಂತೇಳಿ. ಇವರು ನಮ್ಮ ಮಂಗಳೂರು ಜಿಲ್ಲೆಯ KRS ಪಕ್ಷದ ಜಿಲ್ಲಾಧ್ಯಕ್ಷರು ವೇಣು ಸರ್ ಅಂತೇಳಿ. ಆಮೇಲೆ ಇವರು ಈ ಪಾದಯಾತ್ರೆಯ ಮುಖ್ಯಸ್ಥರು, ಜವಾಬ್ದಾರಿತ ಸ್ಥಾನದಲ್ಲಿರುವಂಥವ್ರು. ದಯವಿಟ್ಟು ಒಂದೆರಡು ಮಾತು ಹೇಳಿ ಸರ್ ಜನರಿಗೆ. ಮೂಸಾ ಶರೀಫ್ ಅಂತೇಳಿ ನಾವು ಅಕ್ಟೋಬರ್ 17ನೇ ತಾರೀಕಂದು ಮಂಗಳೂರಿಂದ ಸತತವಾಗಿ ಪಾದಯಾತ್ರೆಯ ಮುಖಾಂತರ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಬೇಟಿ ಬಚಾವೋ, ಮಹಿಳೆಯರನ್ನು ರಕ್ಷಿಸಿ ಅಂತೇಳಿ ಒಂದು ಕಾನ್ಸೆಪ್ಟನ್ನು ನಾವು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಹೇಳಿ ಸರ್. ಮಹಿಳೆಯರನ್ನು ರಕ್ಷಿಸಿ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಬೇಟಿ ಬಚಾವೋ ಅನ್ನೋ ಕಾರ್ಯಕ್ರಮವನ್ನು ಸಾರೇ ಪ್ರಾರಂಭ ಮಾಡಿದ್ದು. ಮನಸ್ಸಿನ ಆಸೆ ಇತ್ತು, ಅವರು ಇದು ಪ್ರಾರಂಭ ಮಾಡಿದ್ದು. ಅವರ ಹಿಂದೆ ನಾವು ಹೋಗ್ತಾ ಇದ್ದೀವಿ. ಇದರ ಪ್ರತಿಫಲವಾಗಿ ನಮ್ಮ ಪ್ರವೀಣ್ ಸರ್ ಅಂತೇಳಿ ನಮ್ಮ ಕ್ಯಾಪ್ಟನ್, ಅವರು ಇದಕ್ಕೆಲ್ಲ ಸಪೋರ್ಟು, ಧನ ಸಹಾಯ ಮತ್ತು ಆವತ್ತಿನಿಂದ ಇಲ್ಲಿವರೆಗೂ ಕೂಡ ಖರ್ಚು ವೆಚ್ಚಗಳನ್ನು ಮಾಡಿಕೊಂಡು ಅವರೇ ನಮಗೆ ಸಹಾಯ ಮಾಡ್ತಿದ್ದಾರೆ. ಮತ್ತು ಕೂಡ ಅವರ ಹಿಂದೆ ನಾವಿದ್ದೇವೆ. ನಮ್ಮ ಮೂಸಾ ಶರೀಫ್ ಸರ್, ಇವರ ಕನಸು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು, ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು, ಅವರು ಸ್ವತಂತ್ರವಾಗಿ ಓಡಾಡಬೇಕು. ನಮಗೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದಿದೆ, ಅದು ಗಂಡು ಮಕ್ಕಳಿಗೆ ಮಾತ್ರ. ಹೆಣ್ಣು ಮಕ್ಕಳಿಗೆ ಬಂದಿಲ್ಲ ಅನ್ನುವ ಒಂದು ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು ಅನ್ನುವ ಒಂದು ಮನಸ್ಸು ಇಟ್ಕೊಂಡು ನಮ್ಮ ಹೇಳಿದಾಗ, ಅಥವಾ ನಮ್ಮ ಟೀಮಿಗೆ ಹೇಳಿದಾಗ ಅವರು ಮುಂದೆ ಹೋಗ್ತಾ ಇದ್ದಾರೆ. ಅವ್ರ ಮುಂದೆ ನಾವು ಸಪೋರ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ತುಂಬ ಸಪೋರ್ಟ್ ಮಾಡ್ತಾ ಇರೋರು ನಮ್ಮ ಪ್ರವೀಣ್ ಸರ್ ಅಂತೇಳಿ ನಮ್ಮ ಫುಲ್ ಟೀಮಿಗೆ ಒಂದು ಪಿಲ್ಲರ್ ಇದ್ದಾಗ. ನಮ್ಮ ಸಾರ್ ಹೇಳ್ದಂಗೆ ದೇಶದಲ್ಲಿ ಮಹಿಳೆಯರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅತ್ಯಾಚಾರಗಳು, ರೇಪ್ಗಳು, ಅವ್ರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳು ಕೂಡ ನಡೆದು ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತೆ, ಮಹಿಳೆಯರಿಗೆ ಒಳ್ಳೆಯ ಸುರಕ್ಷಿತವಾದಂಥ ವಾತಾವರಣ ಇಲ್ಲದಂಥ ಹದಗೆಟ್ಟ ಆಡಳಿತ ವ್ಯವಸ್ಥೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನು ಒಂದು ಒಳ್ಳೆಯ ಗೌರವದ ಸ್ಥಾನದಲ್ಲಿ ಪ್ರತಿಯೊಬ್ಬರು ಕೂಡ ನೋಡಬೇಕು. ಅವರಿಗೆ ಆಗಿರ್ತಕ್ಕಂಥ ಅತ್ಯಾಚಾರಗಳನ್ನು, ಮೋಸಗಳನ್ನು, ಮುಂದೆ ಆಗುವಂಥ ಅನಾಹುತಗಳನ್ನು ತಡಿಬೇಕು. ಅದಕ್ಕೆ ಬೇಕಾದಂಥ ಸೂಕ್ಷ್ಮವಾದಂಥ ಮತ್ತು ವಿಶೇಷವಾದಂಥ ಕಾಯ್ದೆ ಕಾನೂನುಗಳನ್ನು ರಾಜ್ಯ ಸರ್ಕಾರ ಭಾರತ ಸರ್ಕಾರಗಳ ಕಾಯ್ದೆ ಕಾನೂನುಗಳನ್ನು ತರಬೇಕು. ಅವರಿಗೆ ವಿಶೇಷ ಸವಲತ್ತುಗಳನ್ನು ಒದಗಿಸಬೇಕನ್ನುವಂಥ ದೃಷ್ಟಿಯಲ್ಲಿ ಮಹಿಳೆಯರನ್ನು ಉಳಿಸಿ ಅವರಿಗೆ ಒಳ್ಳೆಯ ವಾತಾವರಣ ಸೃಷ್ಟಿಸಿ ಈ ದೇಶಕ್ಕೆ ಮಾದರಿಯಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ಕರ್ನಾಟಕದ ಮಂಗಳೂರಿನಿಂದ ಡೆಲ್ಲಿವರೆಗೆ ಸುಮಾರು ಇವತ್ತು 40ನೇ ದಿನದತ್ತ ಸಾಗ್ತಾ ಇದೆ. ಇವತ್ತು ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಕಪೋಲಿ ಎನ್ನುವಂಥ ಗ್ರಾಮದಲ್ಲಿದ್ದೀವಿ. ಸುಮಾರು ನೀವು ನೋಡ್ತಾ ಇರ್ಬೋದು, ಟೀ-ಶರ್ಟು ಸೇವ್ ವುಮೆನ್ ಅನ್ನುವಂಥ ಟೀ-ಶರ್ಟ್ನ ಧರಿಸಿ ಇಲ್ಲಿ ಮಂಗಳೂರಿನಿಂದ ಡೆಲ್ಲಿವರೆಗೆ ಪಾದಯಾತ್ರೆ. ಅದು ಇನ್ನೂ ನಮ್ಮ ಸಾರ್ ಹೇಳ್ದಂಗೆ ನೋಡಿ, ಬೇಟಿ ಬಚಾವೋ ಸ್ಟಾಪ್ ರೇಪ್ ಅನ್ನುವಂಥ ಒಂದು ಧ್ಯೇಯವಾಕ್ಯದೊಂದಿಗೆ, ಗುರಿ ಉದ್ದೇಶದೊಂದಿಗೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ, ನಾವು ಯಾರ ಮೇಲೆ ಕೂಡ ಡಿಪೆಂಡ್ ಆಗದೇ ನಮಗೆ ತಿಳಿದಂಥ ನಮ್ಮ ಇವರು ಸಾರ್ ಒಂದು ಕಲ್ಪನೆ ಏನಿದೆ, ವಿಚಾರ ಏನಿದೆ, ಅದನ್ನು ನಾವು ಮಾದರಿಯಾಗಿ ತೋರಿಸ್ಬೇಕು. ಕೇವಲ ನಾವು ಮಾತಾಡೋದ್ರಿಂದ, ಅದನ್ನು ಮಹಿಳಾ ದಿನಾಚರಣೆ ಆಚರಣೆ ಮಾಡೋದ್ರಿಂದ ಮಾತ್ರ ಸಾಧ್ಯ ಆಗಲ್ಲ. ಅವ್ರಿಗೆ ವಿಶೇಷವಾದಂಥ ಕಾಯ್ದೆ ಕಾನೂನುಗಳು ಕಾನೂನಿನಲ್ಲಿ ಸೇರಿಸಿದಾಗ ಮಾತ್ರ, ಅವರಿಗೆ ವಿಶೇಷವಾದಂಥ ರಕ್ಷಣೆ ನೀಡಿದಾಗ ಮಾತ್ರ
ವಿಶೇಷವಾದಂಥ ಅವರಿಗೆ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಾಗ ಮಾತ್ರ ಇವತ್ತು ಮಹಿಳೆಯರಿಗೆ ರಕ್ಷಣೆ ಸಾಧ್ಯ, ಮಹಿಳೆಯರನ್ನ ಉಳಿಸ್ಲಿಕ್ಕೆ ಸಾಧ್ಯ. ಮಹಿಳೆಯರಿಗೆ ಮೇಲೆ ಆಗ್ತಾ ಇರ್ತಕ್ಕಂಥ ನಾನು ಮುಂಚೆ ಹೇಳ್ದಂಗೆ ಅತ್ಯಾಚಾರ, ದೌರ್ಜನ್ಯ, ರೇಪು, ವಂಚನೆ, ದ್ರೋಹ, ಅವ್ರ ಮೇಲೆ ಏನೆಲ್ಲ ವ್ಯಭಿಚಾರಗಳು ಪುರುಷರ ಕಡೆಯಿಂದ ಏನು ಆಗ್ತಾ ಇದೆ ಅದನ್ನು ನಿಲ್ಲಿಸಬೇಕು ಅನ್ನುವಂಥ ವಿಚಾರದೊಂದಿಗೆ ನಾವು ದೇಣಿಗೆ ರೂಪದಲ್ಲಿ ನೋಡಿ, 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಜನರು ಕೊಟ್ಟಂಥ ದೇಣಿಗೆ ದುಡ್ಡಲ್ಲಿ ಈ ಒಂದು ಪಾದಯಾತ್ರೆ ಸಾಗ್ತಾ ಇದೆ. ಈ ಥರ ಪಾಂಪ್ಲೆಂಟ್ ಕೊಟ್ಕೊಂಡು ಸಾಗ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಮಾಡ್ತಾ ಇರೋದು ಈ ದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರ ರಕ್ಷಣೆಗಾಗಿ, ಈ ದೇಶದ ಮಹಿಳೆಯರ ಗೌರವವನ್ನು, ಮಾನವನ್ನು, ಅವರ ಒಂದು ವಿಚಾರವನ್ನು ಕಾಪಾಡಿ ಈ ದೇಶಕ್ಕೆ ಭಾರತ ಅಂತಂದರೆ ಅನಾದಿ ಕಾಲದಿಂದಲೂ, ತತ್ವ ಪುರಾಣಗಳ ಕಾಲದಿಂದಲೂ, ಇತಿಹಾಸ ಕಾಲದಿಂದಲೂ ಕೂಡ ಬೇರೆ ನಮ್ಮ ಪ್ರಪಂಚಕ್ಕೆ ಮಾದರಿಯಾದಂಥ ಭಾರತದಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಒಂದು ವಿಶೇಷ ಅಭಿಯಾನ, ಈ ವಿಶೇಷ ಅಭಿಯಾನವನ್ನು ನಮ್ಮ ಮಂಗಳೂರು ತಂಡ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಮ್ಮ ಮಂಗಳೂರು ತಂಡ ಅವರು ನೆರವೇರಿಸ್ತಿದ್ದಾರೆ. ಹಾಗಾಗಿ ನಾವು ಕೂಡ ಅವ್ರಿಗೆ ಬೆಂಬಲವಾಗಿ, ನೀವು ಈ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥವ್ರು ಯಾರೆಲ್ಲ ನೋಡ್ತಾ ಇದ್ರಿ, ನಿಮಗೆ ಕೈಲಾದ ರೂಪದಲ್ಲಿ, ಅದು ಯಾವ ರೂಪದಲ್ಲಿ ಸಹಾಯ ಮಾಡೋಕ್ಕಾಗುತ್ತೋ ಆ ರೂಪದಲ್ಲಿ ಈ ಒಂದು ನಮ್ಮ ಪಾದಯಾತ್ರೆಗೆ ಬೆಂಬಲ ಕೊಡಿ, ಸಹಕರಿಸಿ. ಅದು ಧನದಿಂದ ಯಾವ ರೂಪದಲ್ಲಿ ಸಾಧ್ಯ ಆಗುತ್ತೋ ಆ ರೂಪದಲ್ಲಿ ಈ ಪಾದಯಾತ್ರೆಗೆ ಸಹಕರಿಸಿ. ನಾವೆಲ್ಲ ಪಾದಯಾತ್ರೆ ಮಾಡೋಂಥವ್ರಿಗೆ ಶುಭ ಹಾರೈಸಿ ನಿಮ್ಮ ಆಶೀರ್ವಾದದೊಂದಿಗೆ ನಾವು ಸಾಗ್ತಾ ಇದ್ದೀವಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಲೈವಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀವಿ. ನಾವು ಇನ್ನೂ ಮುಂದೆ 16 ಕಿಲೋಮೀಟರ್ ಸಾಗಬೇಕಾಗಿದೆ. ನಾವು ಎಲ್ಲೋ ಗುಡಿ ಗುಂಡಾರವಲದಲ್ಲಿ